ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಆಯಿತು. ನೆಕ್ಸ್ಟ್ ಕಥೆನೂ ಒಂಥರ ರೆಡಿ ಆಯ್ತಲ್ಲ. ನೆಕ್ಸ್ಟ್ ಶಂಕರ್ ಬಂದರು. ಫುಲ್ ಸಾಂಗ್ ಸಿಚುವೇಶನ್ ಮಾಡಿದ್ವಿ. ಸಾಂಗ್ ಸಿಚುವೇಶನ್ ಚೇಂಜ್ ಆಗೋಯ್ತು. ಹಳೆ ಕಥೆನೇ ಬೇರೆ, ಈ ಕಥೆನೇ ಬೇರೆ ಆಗೋಯ್ತು. ಹೇಳಿರಲಿಲ್ಲ ಅವ್ರ ಕಥೆನೂ ಹೇಳೇ ಇಲ್ಲ ಅವ್ರಿಗೆ ಹಳೆ ಕತೆ ಅಂತಾನೆ ಅನ್ಕೊಂಡಿದ್ದಾರೆ, ಬೇಬಿ ಫ್ಯಾಮಿಲಿ ಕತೆ ಅಂತಾನೆ ಅನ್ಕೊಂಡಿದ್ದಾರೆ ಅವರು. ಆಮೇಲೆ ಅದಾಯ್ತು, ಕತೆ ಚೇಂಜ್ ಮಾಡಿದ್ವಿ. ಸಾಂಗ್ ಸಿಚುವೇಶನ್ ಎಲ್ಲ ಬಂತು. ಸಾಂಗ್ ಸಿಚುವೇಶನ್ ಇವ್ರಿಗೆ ಕರೆದು ವೆಂಕಟೇಶ್ಗೆ ಹೇಳಿದ್ವಿ ಇಂಥ ಸಿಚುವೇಶನ್. ಅವರು ಕಂಪೋಸಿಂಗ್ ಶುರು ಮಾಡಿಬಿಟ್ರು. ತುಂಬ ಚೆನ್ನಾಗೂ ಮಾಡ್ತಾರೆ ಸಾಂಗ್ ಎಲ್ಲ. ಅರಗಣಿದು ಆ ದೆವ್ವದ ಹಾಡು ಅದು ಇದು ಆ ಥರದ್ದೆಲ್ಲ ಮಾಡಿದ್ವಿ. ಕಂಪೋಸಿಂಗ್ ಅಲ್ಲೇ ಮಾಡಿದ್ವಿ. ಅಲ್ಲಿ ಬಂದು ಇಲ್ಲಿ ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ರಮೇಶ್ಗೆ ಫೋನ್ ಮಾಡಿ ಒಂದು ಮಾತು ಹೇಳಿದೆ, ಕತೆ ಸ್ವಲ್ಪ ಚೇಂಜ್ ಆಗಿದೆ, ಆರ್ಟಿಸ್ಟ್ಗಳು ಚೇಂಜ್ ಆಗಿದೆ, ಆಮೇಲೆ ಹೇಳ್ತೀವಿ. ಮಾಡಿ ಸರ್ ರಮೇಶ್ಗೆ ಏನಾಗೋಗಿತ್ತು, ಒಂದು ಚೆನ್ನಾಗಿ ಮಾಡ್ತಾರೆ ಅಂತ ಒಂದಿರುತ್ತೆ, ಇನ್ನೊಂದೇನಂದ್ರೆ ಈ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಕರೆದು ಕುತ್ಕೊಂಡು ಮಾತಾಡಿ ಹೇಳುವಷ್ಟು ಟೈಮ್ ಇಲ್ಲ ರಮೇಶ್ಗೆ. ಇವತ್ತು ಸೋ ಬಿಸಿ ಅಟ್ ದಟ್ ಟೈಮ್ ಇರಲಿಲ್ಲ. ಇನ್ನೊಂದು ಓಕೆ ಮಾಡ್ತಾರೆ ಚೆನ್ನಾಗ. ಅದು ಚೆನ್ನಾಗಿಲ್ಲ ಅಂತ ಇನ್ನೊಂದೇನೋ ಮಾಡ್ತಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಅದಕ್ಕಿಂತ ಏನೋ ಮಾಡ್ತಾರೆ ಇವರು ಅಂತ ಆಯ್ತು. ಆಮೇಲೆ ಅದು ರೀಸನ್ನು ಹೇಳಿದೆ, ಆ ಕತೆ ಬಂದ್ಬಿಟ್ಟಿದೆ, ಅದು ಹೆಚ್ಚು ಕಡಿಮೆ 50% ಕತೆ ಹಂಗೆ ಇದೆ ಅಂತೆಲ್ಲ ಹೇಳಿ, ಸರಿ ಮಾಡಿಬಿಡಿ ಮಾಡೋಣ, ಅದೇ ಡೇಟೇ ತಾನೇ, ಡೇಟ್ ಚೇಂಜ್ ಆಗಲ್ವ ಸರ್ ಅಂತ. ಖಂಡಿತ ಚೇಂಜ್ ಆಗಲ್ಲ, ಅಷ್ಟರೊಳಗೆ ರೆಡಿ ಮಾಡ್ತೀನಿ ನಾನು ಅಂತ ಹೇಳಿದ್ದೆ. ನಾನು ಫೋನ್ ಮಾಡಿ ಹೇಳಿದೆ ನಾನು. ಸರಿ ಅಂತ ಆಯಿತು. ಕಂಪೋಸಿಂಗ್ ಆಯಿತು, ಸಾಂಗ್ ರೆಕಾರ್ಡಿಂಗ್ ಆಯಿತು. ಆಮೇಲೆ ಶೂಟಿಂಗು ಎಲ್ಲ ಕಾಶಿ ಗೀಶಿ ಎಲ್ಲ ಬುಕ್ ಮಾಡಿದ್ವಿ. ಲೊಕೇಶನ್ನು ಹೋಗಿ ನೋಡ್ಕೊಂಬಂದ್ವಿ ಎಲ್ಲ. ಈ ಆನೆಗೊಂದಿ ಮತ್ತೆ ಆನೆಗೊಂದಿಗೆ ಹೋದ್ವಿ. ಶ್ರೀಗಂಧ ಎಲ್ಲ ಮಾಡಿದ್ನಲ್ಲ, ನಂಗೆ ತಿರ್ಗಾ ಅದು ಇಷ್ಟ ಆಯಿತು. ತಿರ್ಗಾ ಅಲ್ಲಿ ಹೋದೆ ಆನೆಗೊಂದಿಗೆ. ಅಲ್ಲೆಲ್ಲ ಪರಿಚಯ ಆಗಿದ್ರು ಜನ ಎಲ್ಲ. ಅವ್ರ ಜೊತೆಗೆಲ್ಲ ಮಾತಾಡಿ, ಅಲ್ಲಿ ಮಹಾರಾಜರು ವಂಶಸ್ಥರಿದ್ರು, ಕೃಷ್ಣದೇವರಾಯನ ವಂಶಸ್ಥರಿದ್ದಾರೆ ಅಲ್ಲಿ ಆ್ಯಕ್ಚುಲಿ. ಅವ್ರ ಜೊತೆಗೆಲ್ಲ ಮಾತಾಡಿ ಅವ್ರ ಇದ್ರೆ ನಮಗೆ ಕೋಆಪ್ರೇಷನ್ ಸಿಗುತ್ತಲ್ಲ ಅಂತ ನಮ್ಮ ಆರ್ಟ್ ಡೈರೆಕ್ಟರ್ನ ಕರ್ಕೊಂಡೋಗಿ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ರೂಮ್ಗೆ ಬುಕ್ ಮಾಡ್ಕೊಂಡು ಎಲ್ಲ ಶುರು ಮಾಡಿದ್ವಿ. ಬಟ್ ಫಸ್ಟ್ ಶೆಡ್ಯೂಲ್ ಇಲ್ಲೇ ಮಾಡೋದು ಅಂತ. ಬೆಂಗಳೂರು ಪ್ಯಾಲೇಸ್ ಅಂತ ಇತ್ತಲ್ಲ, ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಮುಂದ್ಗಡೆ ಒಂದು ಪ್ಯಾಲೇಸು ಹೋಟ್ಲ್ ಅಂತ ಇತ್ತದು. ಅಲ್ಲೆಲ್ಲ ಶೂಟಿಂಗ್ ಮಾಡೋರು, ಭೂತ್ ಬಂಗ್ಲಾ ಅಂತ ಅನ್ನೋ ಥರದ್ದು. ನಮಗೂ ಅದೇ ಥರದ್ದು ಬೇಕಾಗಿತ್ತು ರಮೇಶ್ದು. ಅಲ್ಲೇ ಮುಹೂರ್ತ ಇಟ್ಕೊಂಡು ಎಲ್ಲ ಮಾಡಿ ಶುರು ಮಾಡಿದ್ವಿ. ಶಂಕರ್ನು ಕರೆಸಿದ್ದೆ ನಾನು. ಸಾಂಗ್ ರೆಡಿ ಆಗಿತ್ತು. KCN ಚಂದ್ರು ಅವ್ರನ್ನೆಲ್ಲ ಕರೆದು ಕ್ಲಾಪ್ ಮಾಡಿಸಿ ಶೂಟಿಂಗ್ ಶುರು ಮಾಡಿದ್ವಿ. ಸಾಯಂಕಾಲ ತನಕ ಶೂಟ್ ಮಾಡಿದ್ವಿ. ನಾನೇನೇನು ಹೇಳ್ತೀನೋ ಎಲ್ಲ ರಮೇಶು ಮಾಡಿದ್ರು, ಸುಧಾರಾಣಿನೂ ಮಾಡಿದ್ರು, ಕಾಶಿನೂ ಮಾಡ್ದ. ಸೊ ನೆಕ್ಸ್ಟ್ ಡೇ ಬಂತು. ನೆಕ್ಸ್ಟ್ ಡೇನು ಶೂಟಿಂಗ್ ಮಾಡಿದ್ವಿ. ನೆಕ್ಸ್ಟ್ ಡೇನು ಯಾರು ಕತೆ ಕೇಳಲಿಲ್ಲ. ಆ ಸೀನ್ ಏನು ಅಂತ ಹೇಳೋದು, ಆ ಸೀನಿಗೆ ಪಾರ್ಟ್ ಮಾಡಿದ್ರು, ಹೊಟ್ಟೋದ್ರು. ಇಬ್ಬರಿಗೂ ಕತೆ ಚೇಂಜ್ ಆಗಿ, ಕತೆ ಏನೇನು ಚೇಂಜ್ ಆಗಿದೆ ಅಂತ ರಮೇಶ್ಗೆ ಗೊತ್ತಿಲ್ಲ, ಕತೆ ಏನು ಅಂತ ಸುಧಾರಾಣಿಗೆ ಗೊತ್ತಿಲ್ಲ. ಸೊ 3ನೇ ದಿನ ಸಾಂಗ್ ಶುರು ಮಾಡಿದ್ವಿ. ನೈಟ್ ಎಫೆಕ್ಟ್. ಇಬ್ಬರಿಗೂ ಕತೆ ಗೊತ್ತಿಲ್ಲ. ನನಗೆ ಕತೆ ಹೇಳಬಾರ್ದು ಅಂತಲ್ಲ, ಆ್ಯಕ್ಚುಲಿ ನನಗೆ ಕತೆ ಹೇಳೋದು ಇಷ್ಟ. ಆರ್ಟಿಸ್ಟ್ಗಳಿಗೆ ಕತೆ ಹೇಳಿದ್ರೆ ಪ್ಲಸ್ ಪಾಯಿಂಟ್ ಇರುತ್ತೆ. ಅವ್ರಿಗೆ ಕತೆ ಗೊತ್ತಿದ್ರೆ ಪ್ರತಿಯೊಂದು ಸೀನು ಪ್ರತಿಯೊಂದು ಇದು ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಅದು ಚೆನ್ನಾಗಿರುತ್ತೆ, ಅದು ಗೊತ್ತು ನನಗದು. ಬಟ್ ಏನಾಗ್ತಿತ್ತು, ನಾವೆಲ್ಲೆಲ್ಲೋ ಇದ್ರಲ್ಲಿ ಬಂದು ಅವಸರದಲ್ಲಿ ಬಂದು ಸಿಕ್ಕಾಕೊಂಡು ಬೆಳಗ್ಗೆ ಬಂದ ತಕ್ಷಣ ಅಲ್ಲಿ ಸ್ಪಾಟಲ್ಲಿ ನಾನು ಕತೆ ಹೇಳಕ್ಕೆ ಶುರು ಮಾಡಿದ್ರೆ ಗಂಟೆಗಟ್ಟಲೆ ಕತೆ ಹೇಳ್ತೀನಿ. ಎಲ್ಲರೂ ಕೂರಿಸ್ಕೊಂಡು ಗಂಟೆಗಟ್ಟಲೆ ಕತೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅದು. ಸೊ ಟೈಮ್ ಆಗ್ತಿರ್ಲಿಲ್ಲ. ಬರ್ತಾ ಇದ್ವಿ, ಸಾಯಂಕಾಲ ಆಗ್ತಿತ್ತು, ಅವರೆಲ್ಲ ಹೊಟ್ಟೋಗ್ತಿದ್ರು. ಈ ಬೆಂಗಳೂರು ಶೂಟಿಂಗ್ ಆದರೆ ಯಾವಾಗಲೂ ಹಂಗೆ ಆಗುತ್ತೆ ಅದು. ಸೊ ಕತೆ ಹೇಳಕ್ಕೆ ಅಷ್ಟು ಟೈಮ್ ಆರಾಮಾಗಿ ಸಿಗಲೇ ಇಲ್ಲ ನನಗೆ ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ಭೇಟಿಯಾಗೋಕ್ಕೆ ಆಗಲಿಲ್ಲ. ಯಾರೋ ಕಾಸ್ಟ್ಯೂಮ್ ಮೆಜರ್ಮೆಂಟ್ ತೊಗೊಂಬರೋರು, ಇನ್ನೇನೋ ಆಗ್ತಿತ್ತು, ಎಲ್ಲ ಫೋನಲ್ಲಿ ಆಗ್ತಿತ್ತು. ಬೇರೆ ಬೇರೆ ಪ್ರಿಪ್ರೇಷನ್, ಪ್ರೊಡ್ಯೂಸರ್ ಬೇರೆ ಹೊಸಬ್ರಲ್ಲ. ಸೊ ಹಾಗಾಗಿ ಜವಾಬ್ದಾರಿ ನನ್ನ ಮೇಲೆ ಇತ್ತು ಜಾಸ್ತಿ ಅದರಲ್ಲಿ. ಸೊ ಹಂಗಾಗಿ ಕತೆ ಹೇಳಿರಲಿಲ್ಲ. ಹೇಳಬಾರ್ದಂತಲ್ಲ, ಕತೆ ಹೇಳಿದ್ರೆ ಅಡ್ವಾಂಟೇಜ್ ಇರುತ್ತೆ ಅಂತ ಗೊತ್ತಿತ್ತು. ಸರಿ, ಒಂದು ದಿವಸ ಆಯಿತು, ಮಾಡಿದ್ರು ಹೋದರು. 2 ದಿವಸ ಆಯಿತು, ಮಾಡಿದ್ರು ಹೋದರು. ಆಮೇಲೆ ನಾನೇನು ಅನ್ಕೊಂಡೆ, ನಾವು ಬರೀ ಡೇನಲ್ಲಿ ಶೂಟಿಂಗ್ ಮಾಡಿಬಿಟ್ರೆ ನೈಟ್ ಎಫೆಕ್ಟ್ ಒಂದು ಸಾಂಗ್ ಇದೆ, ದೇವ್ದ ಸಾಂಗು, ಅದು ಒಂದು ದಿವಸಕ್ಕೆ ಮುಗಿಯಲ್ಲ, ಒಂದು 3-4 ದಿನ ಮಾಡಬೇಕು. ಸೊ ಅಟ್ಲೀಸ್ಟ್ ರಾತ್ರಿ 6 ಗಂಟೆಯಿಂದ 2 ಗಂಟೆ ತನಕ ಸಾಂಗ್ ಮಾಡೋಣ, ದೇವ್ದ ಸಾಂಗು. ಸೊ ಅವು ಡೇ ಟೈಮಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೂ ಹೇಳ್ಬಿಟ್ಟು ಡೇ ಆ್ಯಂಡ್ ನೈಟ್ ಮಾಡಬೇಕಾಗತ್ತೆ ಅಂತ ಒಪ್ಕೊಂಡ್ರು ಅವರು. ಯಾಕೆಂದ್ರೆ ಎಲ್ಲರೂ ಬ್ಯುಸಿ ಇದ್ದಿದ್ದರಿಂದ ಬೇಗ ಆದ್ರೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೂ ಅನುಕೂಲ ಇತ್ತು, ರಮೇಶ್ಗೆ ಮತ್ತು ಸುಧಾರಾಣಿಗೆಲ್ಲ. ಸರಿ, ಸತೀಶ್ ಕರ್ಸಿದ್ವಿ ಡ್ಯಾನ್ಸ್ ಮಾಸ್ಟರ್ನ. 6 ಗಂಟೆಯಿಂದ ಸಾಂಗ್ ಶುರು ಮಾಡ್ತಿದ್ವಿ. ಒಂದು ದಿವಸ ಏನಾಯಿತು, ಸಾಂಗ್ ಶುರು ಮಾಡಿದ್ವಿ. ಫಸ್ಟ್ ಡೇ ಒಂದು 9 ಗಂಟೆ ತನಕ ಶೂಟ್ ಮಾಡಿದ್ವಿ. ಮಾಡಿದ್ಮೇಲೆ ಊಟಕ್ಕೆ ಬ್ರೇಕ್ ಮಾಡಿದ್ರು, ಊಟ ಮಾಡಿದ್ವಿ. ಮಾಡಿದ್ಮೇಲೆ ಅದು ಶುರು ಮಾಡಿಕೊಂಡ್ರು ಹೊರಗಡೆ. ಅದು ಪ್ಯಾಲೇಸ್ ಥರದ್ದು ಇದೆಯಲ್ಲ, ಅದ್ರ ಹಿಂದ್ಗಡೆ ಎಲ್ಲ ಮರಗಳೆಲ್ಲ ಇತ್ತು. ಅಲ್ಲಿ ಒಂಥರ ವಿಚಿತ್ರ ಲೈಟಿಂಗ್ ಎಲ್ಲ ಲೇಟ್ ಆಗೋದು, ಯಾಕಂದರೆ ಒಂಥರ ಹಾರರ್ ಎಫೆಕ್ಟ್ ಕ್ರಿಯೇಟ್ ಮಾಡಬೇಕಾಯ್ತಲ್ಲ. ಮಾಡ್ಕೊಂಡೆಲ್ಲ ಶೂಟಿಂಗ್ ಮಾಡ್ತಿದ್ರು. ನಾನು ಇಲ್ಲಿ ಒಳಗಡೆ ಕೂತಿದ್ದೆ, ಚಳಿಗಾಲ ಅದು. ಒಳಗಡೆ ಕೂತ್ಕೊಂಡಾಗ ಅವ್ರ ತಾಯಿ, ಸುಧಾರಾಣಿ ತಾಯಿನೂ ಕೂತಿದ್ರು. ಮಾತಾಡ್ತಾ ಸುಮ್ಮನೆ ಏನೋ ಬಂದು ಮಾತು ಕತೆ ಬಂದರು. ಸೊ ಆ ಕತೆ ಏನು ಹೇಳಿ ಅಂತ ಕೇಳಲಿಲ್ಲ ಅವರು. ಇದು ಯಾವ ಥರದ ಕ್ಯಾರೆಕ್ಟ್ರು ಅಂತ ಕೇಳಿದ್ರು. ಯಾಕಂದ್ರೆ ಯಾವ ಥರ ಕ್ಯಾರೆಕ್ಟರ್ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಡ್ರೆಸ್ ಗೊತ್ತು, ಆ ಡ್ರೆಸ್ ಹಾಕೊಂಡು ಪಾರ್ಟ್ ಮಾಡ್ತಿದ್ದಾರೆ. ನಾನು ಅವಾಗ ಕತೆನೇ ಹೇಳಿದೆ ಸುಮ್ಮನೆ. ನಂಗೇನು ಟೈಮ್ ಇತ್ತು ಅಂತನೋ ಏನೋ ಗೊತ್ತಿಲ್ಲ. ಅವರೊಬ್ಬರೇ ಕೂತಿದ್ರು, ನಾನು ಒಬ್ಬನೇ ಕೂತಿದ್ದೆ. ಕತೆ ಹೇಳಿದೆ. ಫುಲ್ಲು ಸುಮಾರು ಹೊತ್ತಾಯಿತು ಕತೆ ಹೇಳಿದೆ. ತುಂಬ ಚೆನ್ನಾಗಿದೆಯಲ್ಲ ಕತೆ,
ಎಲ್ಲ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಇದಿದೆ. ಅದ್ರಲ್ಲಿ ರಮೇಶ್ ಪಂಡಿತ್ ಅಂತಿದಾರಲ್ಲ, ಅವರು ಫಸ್ಟ್ ಟೈಮು ವಿಲನ್ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಮಾಡಿ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಅವ್ರನ್ನೆಲ್ಲ ಒಂದಷ್ಟು ಜನ ಸಿನಿಮಾದವ್ರನ್ನ ಹಾಕೊಂಡಿದ್ದು, ಪದ್ಮಾವಸಂತಿ ಅವ್ರು ಹಾಕೊಂಡಿದ್ದೆ ಅದರಲ್ಲಿ, ಆ ಸಿನಿಮಾದಲ್ಲಿ ಆ ವೈಫ್ ಕ್ಯಾರೆಕ್ಟ್ರು. ಸೊ ಇದು ಎಲ್ಲ ಹೇಳಿದೆ ಕತೆ, ಅಯ್ಯೋ ಕತೆ ತುಂಬ ಚೆನ್ನಾಗಿದೆ ಇದು, ಹಂಗೆ ಅಂತೆಲ್ಲ ಮಾತಾಡಿದ್ರು. 2 ಗಂಟೆ ಪ್ಯಾಕಪ್ ಆಯಿತು, ಹೋದ್ವಿ. ತಿರ್ಗಿ ನೆಕ್ಸ್ಟ್ ಡೇ ಬಂದ್ವಿ 9 ಗಂಟೆ. 9 ಅಂದರೆ ರಾತ್ರಿ ಎಲ್ಲ ಎದ್ದಿರ್ತೀವಲ್ಲ, 9-9:30 ಬಂದ್ವಿ. ನಿಧಾನಕ್ಕೆ ಸ್ವಲ್ಪ ಎಲ್ಲ ರೆಡಿಯಾಗಿ ತಿಂಡಿ ಗಿಂಡಿ ತಿಂದು ನಾವು ಎಲ್ಲ ರೆಡಿ ಅನ್ಕೊಂಡು ಅಂತ ಇದ್ದೀವಿ. ಎಲ್ಲರೂ ರೆಡಿ ಅಂತಿದ್ದಾರೆ. ಯಾರೂ ಬರ್ತಿಲ್ಲ. ಮಂಜು ಬನ್ನಿ ಮಂಜುಗೆ, ಬರೋಣ ಸರ್ ರೆಡಿ ಅಂತಾರೆ. ಬಂದು ಕ್ಯಾಮ್ರಾನು ಇಡ್ತೀವಿ, ಬನ್ನಿ ತೊಗೊಂಬನ್ನಿ, ಮತ್ತೆ ಏನು ಲೇಟ್ ಮಾಡ್ತೀರಾ, ಬಂದೆ 1 ನಿಮಿಷ ಅಂತ ಟೈಮ್ ಹೇಳ್ತಾರೆ. ರಮೇಶ್ ಅವ್ರಿಗೆ ಕರಿಯಪ್ಪ ಹೋಗ್ಲಿ, ಅವರು ಬರ್ತಿಲ್ಲ. ಸುಧಾರಾಣಿನೂ ಬರ್ತಿಲ್ಲ, ಯಾರೂ ಬರ್ತಿಲ್ಲ ಕರೆದ್ರೆ. ಆಮೇಲೆ ಶಂಕರ್ ಏನು ರೀ ಆಗಿದೆ ಇವ್ರಿಗೆ, ಒಬ್ರು ಬರ್ತಿಲ್ಲ, ಮಂಜು ಅಂತ ಸ್ವಲ್ಪ ಜೋರಾಗಿ ಗಲಾಟೆ ಮಾಡಿದೆ. ಆಮೇಲೆ ಶಂಕರ್ ಬಂದು, ಡೈರೆಕ್ಟ್ರೆ ಯಾರಿಗೂ ಕತೆನೇ ಹೇಳಿಲ್ಲ, ಅವ್ರ ಕತೆ ಹೀರೋ ಕತೆ ಹೇಳಿಲ್ಲ, ಹೀರೋನಿಗೆ ಕತೆ ಹೇಳಿಲ್ಲ, ಕ್ಯಾಮ್ರಾಮನ್ ಕತೆ ಗೊತ್ತಿಲ್ಲ, ಅವ್ರ ಕತೆ ಕೇಳಿದ್ರೆ ಬರಲ್ವಂತೆ ಯಾರೂ ಅಂತ ಅಂದ್ಬಿಟ್ರು. ಕತೆ ಕೇಳಿದ್ರೆ ಬರಲ್ಲ, ಮೊದಲೇ ಕೇಳಿದ್ರೆ ಹೇಳ್ತಿದ್ದೆ, ಅದೇನು ದೊಡ್ಡ ವಿಷಯ. ಬೆಳಗ್ಗೆ ಹೇಳಿದ್ರೆ ಇಷ್ಟೊತ್ತಿಗೆ ಕತೆ ಹೇಳಿ ಮುಗಿಸ್ತಿದ್ದೆ. ಇನ್ನು ಶೂಟಿಂಗ್ ಟೈಮಲ್ಲಿ ಕೂತ್ಕೊಂಡು ಮೊದಲೇ ಹೇಳಬೇಕು ತಾನೆ, ಕೇಳಬೇಕು ತಾನೆ. ಯಾರು ಕೇಳಿದ್ರು ನನ್ನ ಕತೆನ, ಯಾರೂ ಕೇಳಲಿಲ್ಲ. ಬಂದು ನನ್ನ ಪಡಿ ಅವ್ರು ಪಾಠ ಮಾಡ್ತಾ ಇದ್ದಾರೆ ಅಷ್ಟೇ. ಕೇಳಿದ್ರೆ ಹೇಳ್ತಾ ಇದ್ದೆ ನಾನು. ಹಾಗೆ ಅವಾಗ ಸುಧಾರಣಿ ಅಮ್ಮ ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಆ ಹುಡುಗಿಗೆ ಹೇಳಿದ್ದಾರೆ, ಕತೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಹಂಗೆ ತುಂಬ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಕತೆ ಕೇಳಬೇಕು ಅಂತ ಕುತೂಹಲ. ಬಂದ ತಕ್ಷಣ ರಮೇಶ್ಗೆ ಹೇಳ್ಕೊಟ್ಟು, ಅವರೆಲ್ಲ ಸೇರ್ಕೊಂಡು ಮಂಜುಗೆ ಹೇಳ್ಕೊಟ್ಟು, ಕ್ಯಾಮ್ರಾಮನ್ಗೆ. ಯಾರೂ ಬರಲಿಲ್ಲ. ಸರಿ ಕತೆನೇ ಹೇಳ್ಬೇಕಾ ಬನ್ನಿ ಅಂತಾನೆ ಎಲ್ಲರನ್ನು ಕೂರಿಸ್ಕೊಂಡು ಬನ್ರೆ ಅಂತ ಎಲ್ಲ ಕತೆ ಕತೆ ಚೆನ್ನಾಗಿದೆ ಅಂತ ಅವ್ರ ಅಮ್ಮಂಗೆ ಗೊತ್ತಷ್ಟೇ. ಸುಧಾರಣಿ ಕತೆ ಗೊತ್ತಿಲ್ಲ. ಸುಧಾರಾಣಿಗೆ ಅವ್ರ ಅಮ್ಮ ಕತೆ ಹೇಳಿಲ್ಲ. ಕತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಕೇಳಕ್ ಕ್ಯೂರಿಯಾಸಿಟಿ. ಕತೆ ಗೊತ್ತಾದ್ರೆ ಇನ್ನು ಅವ್ರಿಗೂ ಪ್ಲಸ್ ಪಾಯಿಂಟ್ ತಾನೆ. ಕತೆ ಗೊತ್ತಾಗಿ ಪಾಠ ಮಾಡೋದಕ್ಕೂ ಗೊತ್ತಿಲ್ಲದೆ ಪಾಠ ಮಾಡೋದಕ್ಕೂ ಗೊತ್ತಿರುತ್ತೆ. ಸೊ ಅವರು ರಮೇಶ್ಗೆ ಹೇಳಿ, ಆಮೇಲೆ ಮಂಜು ಎಲ್ಲಾರು ಇದು ಆಮೇಲೆ ಸರಿ ಕತೆನೇ ಹೇಳೋದಂತ ಹೊರಗಡೆ ಒಂದು ಮರ ಇದೆಯಲ್ಲ, ಅಲ್ಲಿ ಮುಂದ್ಗಡೆ ಮರ ಇತ್ತಲ್ಲಿ, ಅಲ್ಲಿ ಕೂರಿಸ್ಕೊಂಡು ಎಲ್ಲಾನು ಬನ್ರಪ್ಪ ನೀವಂತ ಎಲ್ಲಾರು ಈ ಲೈಟ್ ಮೆನ್ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಕೂರಿಸ್ಕೊಂಡು ಕತೆ ಲೈನ್ ಹೇಳಿ. ಒಂಥರ ಸ್ಟ್ರೈಕೇ ಅದು ಕತೆ ಹೇಳಿಲ್ಲ ಅಂತ ಸ್ಟ್ರೈಕು. ಸೊ ಅವಾಗ ಫುಲ್ ಎಲ್ಲರ ಕತೆ ಎಲ್ಲ ನೆರೇಟ್ ಮಾಡಿದಾಗ ಅವಾಗ ರಮೇಶ್ ಸರ್ ಏನೋ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರಿ, ಆಮೇಲೆ ಸುಧಾರಾಣಿಯವ್ರು ಬರ್ತಾರೆ ಅಂತ ಹೇಳಿದ್ರು, ಓಕೆ ಚೆನ್ನಾಗಿರುತ್ತೆ, ಡ್ಯೂಯೆಟ್ ಕೇಟಿರುತ್ತೆ ಅಂತ ನಾನು ಖುಷಿ ಆದೆ. ಬಟ್ ಇಷ್ಟು ಒಳ್ಳೆ ಕತೆ ಇಟ್ಕೊಂಡು ಏನು ಹೇಳಿಲ್ವಲ್ಲ ನೀವು ಮೊದಲೇ ಅಂತ ಅಂದ್ರು. ಎಲ್ಲಿತ್ತು ಟೈಮು ನಿಮ್ಗೆ, ಎಲ್ಲೇ ಚೆನ್ನೈಯಲ್ಲಿ ಬಿಸಿ ಇರ್ತಿದ್ರಿ, ಇಲ್ಲಿ ಇರ್ತಿದ್ರಿ, ಓಕೆ ಖುಷಿ ಆಯ್ತಲ್ಲ ನೀನು ಶುರು ಮಾಡೋಣ ಅಂತ ಅನ್ಕೊಂಡು ಹಂಗೆ ಶುರು ಮಾಡಿದ್ದದು. ಕತೆನೇ ಹೇಳ್ದೆ 3 ದಿನ ಶೂಟಿಂಗ್ ಮಾಡಿದ್ರು ಅವರು. ಸೊ ಇದು ಈ ಥರದ್ದು ಅಂದರೆ ಒಂದು ನೋಡಿ, ಒಂದು ಚೆನ್ನಾಗಿ ಒಂದು ಸಿನಿಮಾ ಆಗುತ್ತೆ ಅಂದರೆ ಒಂದು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಮಾಡ್ತಿದ್ದಾರೆ, ನಾವು ಜೊತೆ ಕೆಲಸ ಮಾಡಿದ್ದೀವಿ ಅನ್ನೋಂಥದ್ದಾದರೆ ಕತೆನೂ ಕೇಳಿದೆ, ನಾವು ಕೇಳಿದ ರೇಟನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದು ಅಮೌಂಟನ್ನು ಮೊದಲೇ ಕೇಳ್ಕೊಳ್ದೆ, ದುಡ್ಡು ಎಷ್ಟು ಕೊಡ್ತೀರಾ ಆ ಥರದ್ದು ವ್ಯವಹಾರನೂ ಮಾಡಿದೆ. ಪಾಠ ಮಾಡೋದಿದೆಯಲ್ಲ ಅದು ಒಂದು ವಿಶ್ವಾಸಕ್ಕೆ ಎಲ್ಲರೂ. ಮತ್ತು ಆ ವಿಷಯದಲ್ಲಿ ರಮೇಶ್ ಆಗಲಿ, ನಮ್ಮ ಕ್ಯಾಮ್ರಾಮನ್ ಮಂಜು ಆಗಲಿ ಯಾವತ್ತೂ ರೆಮ್ಯುನರೇಷನ್ನು ಅದು ಏನು ಕೊಡ್ತಾರೆ ಕೇಳೇ ಇಲ್ಲ ಅವರು. ಸುಧಾರಾಣಿ ಆಗಲಿ. ಸೊ ಯಾರು ಡೇಟ್ ಕೊಡ್ತಾರೆ, ಅಷ್ಟು ಬ್ಯುಸಿಯಾಗಿರ್ಬೇಕಾದ್ರೆ ಯಾವುದೋ ಒಂದು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆರ್ಟಿಸ್ಟ್ಗೆ 4 ಸಿನಿಮಾದಲ್ಲಿ 1 ಸಿನಿಮಾ ಕ್ಲಿಕ್ ಆದ್ರೂ ನಡ್ಕೊಂಡು ಹೊಟ್ಟೋಗುತ್ತಲ್ವ. ಸೊ ಒಂದು ಒಳ್ಳೇದೇನೋ ಮಾಡ್ತಾರೆ, ಒಂದು ಒಳ್ಳೇದು ಮಾಡಿದ್ದಾರೆ ಅಂತಂದರೆ ಅದು ಬೇರೆ ರೀತಿಯಲ್ಲಿ ಗುರ್ತಿಸ್ತಾರೆ. ಸೊ ಇದು ಅರಗಿಣಿಲಿ ಆಗಿದ್ದ ಇದು. ಸೊ ಸಿನಿಮಾ ಇಲ್ಲಿ ಮಾಡಿದ್ವಿ, ಚೆನ್ನಾಗೂ ಇಲ್ಲಿ ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಆಮೇಲೆ ಶೂಟಿಂಗ್ ಆಗ್ತಾನೆ ಅದು ಚೆನ್ನಾಗಿ ಆಗುತ್ತೆ ಅಂತಲೇ ಗೊತ್ತಾಗೋಯ್ತು ನನಗೆ, ತುಂಬ ಚೆನ್ನಾಗಾಗುತ್ತೆ ಅಂತ. ಅಲ್ಲಿ ಸ್ಪಾಟಲ್ಲೆಲ್ಲ ಇಂಪ್ರೂವೈಸ್ ಮಾಡ್ಕೊಂಡು ಇಲ್ಲೆಲ್ಲ ಮಾಡಿದ್ವಿ. ಔಟ್ಡೋರ್ ಎಲ್ಲ ಅಲ್ಲೋಗಿ ಮಾಡಿದ್ವಿ, ಸಾಂಗ್ ಆನೆಗೊಂದಿ ಸುಮಾರು ಸೀನ್ಗಳೆಲ್ಲ ಅಲ್ಲಿಗೆ ಮಾಡಿದ್ವಿ. ಆ ಲೊಕೇಶನ್ ನೋಡ್ಬೇಕಾರೆಲ್ಲ ನಮಗೆ ಗೌರ್ಮೆಂಟ್ನವರು ಬರೆಸ್ತಾ ಇದ್ರು, ಹೆಣ್ಣೊಂದು ಕಲಿತಾರೆ ನಾಡೊಂದು ಕಲಿತಂತೆ. ಅವು ಇವೆಲ್ಲ ಗೋಡೆ ಮೇಲೆಲ್ಲ, ಹಳ್ಳಿಗಳ ಗೋಡೆ ಮೇಲೆಲ್ಲ ಇರ್ತಿತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೆ. ಆ ಥರ ಶೋಷಿತ ಆಗಿರೋಂಥ ಹುಡುಗಿ ಇಟ್ಕೊಂಡು ಆ ಗೋಡೆ ಹಿಂದ್ಗಡೆ ಅದನ್ನ ಬರ್ದಿರ್ತಾರೆ, ಅದ್ರ ಮುಂದ್ಗಡೆನೆ ಅವಳು ಶೋಷಣೆ ನಡೀತಾ ಇರುತ್ತೆ, ಆ ಬೋರ್ಡ್ ಮುಂದ್ಗಡೆನೆ ಶೋಷಣೆ ನಡೀತಾ ಇರುತ್ತೆ. ಸೊ ಈ ಥರದ ಸೀನ್ ಎಲ್ಲ ಬರ್ಸಿ ಅಲ್ಲಿ ದೊಡ್ಡದಾಗಿ ಅದನ್ನೆಲ್ಲ ಮಾಡಿದ್ವಿ. ಆಮೇಲೆ ರಮೇಶ್ ಭಟ್ ಪಾರ್ಟ್ ಮಾಡಿದ್ರು, ಅವ್ರಿಗೂ ಖುಷಿ ಆಗೋಯ್ತು. ಸೊ ಬೇರೆ ಥರದ್ದು ಪಾತ್ರ ಇದು. ಮುಂಜಾನೆ ಮಂಜು ಆದ್ಮೇಲೆ ಮಾಡಿರ್ಲಿಲ್ಲ ಅವ್ರು ನನ್ನ ಜೊತೆಗೆ. ಅವ್ರೊಂಥರ ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಅವ್ರದೊಂಥರ ಆ ಸೋದರ ಮಾವನ ಪಾತ್ರ, ಸುಧಾರಾಣಿ ಸೋದರ ಮಾವನ ಪಾತ್ರ, ಬ್ರೋಕರ್ ಇದು ಪಿಂಪು. ಸೊ ಅಲ್ಲಿ ಚೆನ್ನಾಗಿ ಕೋಆಪರೇಷನ್ ಚೆನ್ನಾಗಿ ಸಿಕ್ತು. ಹೆಂಗೆ ಯಾವ ಮಟ್ಟಕ್ಕೆ ಅಂತಂದ್ರೆ ನಾವು ಅಲ್ಲಿ ಶೂಟಿಂಗು ತುಂಬಾ ಖುಷಿಯಾಗಿ ಶೂಟಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಸೀನ್ ಎಲ್ಲಿ ನೋಡ್ತೀವಿ, ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಹೋಗೋದು, ಶಾರ್ಟ್ ಇಡೋದು, ಅಲ್ಲಿ ಕುತ್ಕೊಂಡು ಶೂಟ್ ಮಾಡೋದು. ಡೇ ನೈಟು ಅದು ಇಲ್ವೇ ಇಲ್ಲ. ಅಲ್ಲಿ ಏನಾಗೋಯ್ತು, ಅದು ಆನೆಗೊಂದಿ ಇದಕ್ಕೆ ಗಂಗಾವತಿಗೆ ತುಂಬಾ ಹತ್ರ.
ಗಂಗಾವತಿ ಅಂತ ಊರಿದೆಯಲ್ಲ, ಅದ್ರ ಪಕ್ಕದ್ದೇ ಒಂದು ಹತ್ರ ಒಂದು 7-8 ಕಿಲೋಮೀಟ್ರ್ 5-6 ಕಿಲೋಮೀಟ್ರ್. ಆ ಜನಕ್ಕೆ ಶೂಟಿಂಗ್ ಅಂದ್ರೆ ತುಂಬ ಕ್ರೇಜು. ನನಗೆ ಅಲ್ಲೇ ಓಕ್ಲಿ ಎರ್ಚೋದು, ಓಕ್ಲಿ ಇದು ಸೀನು ಅದೆಲ್ಲ ತೆಗಿತಾ ಇದೆ. ಸುಧಾರಾಣಿನು ಇವ್ರನ್ನೆಲ್ಲ ಇಟ್ಕೊಂಡು, ರಮೇಶ್ ಪಂಡಿತ್ ಅವ್ರನ್ನೆಲ್ಲ ಇಟ್ಕೊಂಡು, ರಮೇಶ್ನಲ್ಲಿ ಕಟ್ಟಿದ್ರೆ 3,000 4,000 ಜನ ಬರೋರು ಶೂಟಿಂಗ್ ನೋಡೋಕ್ಕೆ. ಸಿಕ್ಕಾಪಟ್ಟೆ ಜನ, ಕ್ರೌಡು. ಆಮೇಲೆ ಸ್ವಲ್ಪ ಹೊರಟುತನ ಜಾಸ್ತಿ ಅಲ್ಲಿ, ಶೂಟಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಿ ಕ್ಯಾಮ್ರಾ ಇಟ್ಟರು ಜನ ಬರೋಕ್ಕೆ ಶುರು ಮಾಡಿಬಿಟ್ರು. ಸೊ ನಾನು ಕೊನೆಗೆ ಒಂದು ಇದಿತ್ತು, ಒಂದು ಮೆಗಾಫೋನ್. ಅವಾಗ ಅದು ಇಟ್ಕೊಂಡು ಎಲ್ಲರಿಗೂ ಅನೌನ್ಸ್ ಮಾಡಿದೆ, ಈಗ ನೋಡಿ ನೀವೆಲ್ಲರೂ ಸಿನಿಮಾದಲ್ಲೂ ಇರ್ತೀರಾ, ನೀವೆಲ್ಲರೂ ಸಿನಿಮಾದಲ್ಲಿ ಕಾಣ್ತೀರಾ. ನಾವು ಹೇಳಿದ ಕಡೆ ಬಂದು ನಿಂತ್ಕೊಂಡು ಸಿಂಪಲ್ಲಾಗಿ ನಿಂತ್ಕೊಂಡು ಸೈಲೆಂಟಾಗಿ ನಾವು ಹೇಳ್ದಷ್ಟು ಮಾಡ್ಕೊಂಡು ನೀವು ನೋಡ್ಕೊಂಡು ಇದ್ಬಿಟ್ರೆ ನೀವು ಬರ್ತೀರಾ, ನಾನು ಶೂಟಿಂಗು ಮಾಡ್ತೀನಿ. ಇಲ್ಲಾಂದರೆ ನೋಡಿ ಈಗ ತೊಗೊಂಡು ಹೊಟ್ಟೋಗ್ತೀವಿ, ನಾವು ಶೂಟಿಂಗ್ ಮಾಡಲ್ಲ ಇಲ್ಲಿ, ನೀವು ಬೇರೆ ಕಡೆ ಎಲ್ಲರೂ ಮಾಡ್ಕೋತೀರ, ನಾವು ಹೊಟ್ಟೋಗ್ತೀವಿ ಅಂತ ಎಲ್ಲ ಅನೌನ್ಸ್ ಮಾಡಿದ ತಕ್ಷಣ ಅವರವರಲ್ಲೇ ಸೇರ್ಕೊಂಡು, ಆಮೇಲೆ ಆ ಊರಿನವ್ರು ಇದ್ರಲ್ಲ, ಆ ಊರಿನವ್ರಿಗೆ ಇದು ಬಂದ್ಬಿಡ್ತಾರೆ. ನಮ್ಮೂರಿಗೆ ಬಂದು ಇಲ್ಲಿ ಶೂಟಿಂಗ್ ಶುರು ಮಾಡಿ ಶೂಟಿಂಗ್ ಮಾಡೋಕ್ಕಾಗಲ್ಲ, ಇಲ್ಲಿ ಜನ ಬಿಟ್ಟು ಹೋಗ್ತಾರೆ ಅಂತಂದ್ರೆ ನಮ್ಗೆ ಅವಮಾನ ಅಂದ್ಕೊಂಡು ಅವರವರೇ ಎಲ್ಲ ನಿಂತ್ಕೊಂಡು ಒಂಥರ ಮಾನಿಟ್ರಿಂಗ್ ಮಾಡ್ತಾರೆ. ಯಾಕೆಂದ್ರೆ ನಮಗೆ ಅಷ್ಟು ಪೊಲೀಸನ್ನ ಇಟ್ಕೊಂಡು, ವ್ಯಾನ್ಗಟ್ಟಲೆ ಪೊಲೀಸ್ ಎಲ್ಲ ಇಟ್ಕೊಂಡು ಮಾಡೋಷ್ಟು ಕೆಪಾಸಿಟಿ ಇರಲಿಲ್ಲ. ಸೊ ಅವರವರೇ ನಿಂತ್ಕೊಂಡು ಅವರವರೇ ಕಂಟ್ರೋಲ್ ಮಾಡ್ಕೊಂಡು ಜನ ಅವರವರೇ ಸುಮ್ಮನೆ ಆಗ್ಬಿಟ್ರು. ನಾವೆಲ್ಲ ಬಿಟ್ಟು ಹೊಟ್ಟೋಗ್ತೀವಿ ಶೂಟಿಂಗ್ ಅಂದ ತಕ್ಷಣ, ಓಕೆ ಸರ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀವಿ ಅಂದರೆ. ಸೊ ನಮಗೆ 1,000 ಗಟ್ಟಲೆ ಜೂನಿಯರ್ ಆರ್ಟಿಸ್ಟ್ಗಳು ಫ್ರೀಯಾಗಿ ಸಿಕ್ಬಿಟ್ರು. ಜೂನಿಯರ್ ಆರ್ಟಿಸ್ಟ್ಗೆ ದುಡ್ಡು ಕೊಡೋಂಗಿಲ್ಲ, ಎಲ್ಲ ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದು ನಿಂತ್ಕೊಳ್ಳೋರು, ಹೆಂಗಸರು ಬಂದು ನಿಂತ್ಕೊಳ್ಳೋರು. ಬೇರೆಯವ್ರು ನೀವು ಇಡೀ ನಿಮ್ಮದು ತೆಗಿತೀನಿ ಅಂತ ಎಲ್ಲರನ್ನೂ ಕವರ್ ಮಾಡಿದ್ದೀನಿ, ಎಲ್ಲರೂ ನಿಂತ್ಕೊಂಡು ಶೂಟ್ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದು ಬಂದು ಫಸ್ಟ್ ಓಕ್ಲಿ ಆಡ್ತಾರೆ, ಅದು ಬೈದ್ಬಿಟ್ಟು ಇದಾಗುತ್ತೆ, ಇದು ಮಾಡ್ಕೊಂಡು ಹೊಟ್ಟೋಗ್ತಾಳಲ್ಲಿ. ಆಮೇಲೆ ಆ ಓಕ್ಲಿ ಆಡ್ತಿರ್ಬೇಕಾದ್ರೆ ಅವಳದು ಓಕ್ಲಿ ಹಿಂದಿನ ದಿವಸ ಹಬ್ಬದ ದಿವಸ ಎಲ್ಲ ಈ ಮೇಳ ಗಿಳ ಇರುತ್ತಲ್ಲ, ರಾತ್ರಿ ಎಲ್ಲ ಎಕ್ಸಾಮ್ಗೆ ಓದ್ತಿರ್ತಾಳೆ ಅವಳು. ನಾಳೆ ಎಕ್ಸಾಮ್ ಅವಳಿಗೆ 10th. ಅದು ಶಬ್ದ, ಊರು ತುಂಬ ಶಬ್ದ, ಕಾನ್ಸಂಟ್ರೇಟ್ ಮಾಡೋಕೆ ಹೋಗಲ್ಲ, ಬೈಕೊಂತ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಬಂದು ಒಳಗಡೆಯಿಂದ ಬೈತಾಳೆ, ಅಲ್ಲ ನೀನೇನೋ ಪರೀಕ್ಷೆಗೆ ಓದ್ತೀಯ ಅಂತ ಊರಲ್ಲಿ ಹಬ್ಬ ಮಾಡದೇ ಇರೋಕ್ಕಾಗತ್ತಮ್ಮ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಿನ್ನ ಪಾಡಿಗೆ ನಿನ್ಗೆ ಗಮನ ಕೊಟ್ಟು ಶಾರದಮ್ಮ ಅವ್ರು ಮಾಡಿದ್ರು, ಪಂಚಮಿ ಅವ್ರ ತಾಯಿ ಆ ಪಾತ್ರ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವ್ರು ಬರ್ತಾರೆ, ಇವನು ಹೇಳ್ತಾನೆ ಅವ್ರ ಅಕ್ಕ ಶಾರದಮ್ಮನ ತಮ್ಮ ರಮೇಶ್ ಭಟ್, ಸೊ ನೀನೊಂದು ಹೂವನ್ನು ಇವಳಿಗೊಂದು ಮುತ್ತು ಕಟ್ಟಿಸ್ಬಿಡೋಣ. ಮುತ್ತು ಕಟ್ಸೋದನ್ನ ದೇವದಾಸಿ ಮಾಡೋದು, ಮುತ್ತು ಕಟ್ಸ್ಬಿಟ್ರೆ ಇವ್ ನೋಡು ಆಮೇಲೆ ದುಡ್ಡಿನ ಸುರುಮಳೆ, ಹಂಗಿದ್ದಾಳೆ ನನ್ನ ಸೊಸೆ, ಹಂಗೆ ಹಿಂಗೆ ಅಂತ ಅವನು ಹೇಳ್ತಿರ್ತಾನೆ. ಬೈದು ಗಲಾಟೆ ಮಾಡಿ ನಾನು ಪ್ರಾಣ ಬೇಕಾದ್ರೆ ಬಿಡ್ತೀನಿ, ನಾನು ನಿಮ್ಮ ಥರ ಆಗಲ್ಲ ಅಂದ್ಕೊಂಡು ಅವಳು ಹೋಗ್ತಾಳೆ. ಅವ್ರಮ್ಮನೂ ಬೈತಾಳೆ, ಬಿಡು ಅವ್ರು ಓದ್ತೀನಿ ಅಂತಿದ್ದಾಳೆ, ಓದ್ಕೊಳ್ಳಿ, ನನ್ನ ಜೀವನ ಏನೋ ಈ ಥರ ಆಗೋಯ್ತು, ಅವಳ ಚೆನ್ನಾಗಿರ್ಲಿ ಅಂತ ಹೇಳಿ ಈ ಥರದ್ದಿರುತ್ತೆ. ನೆಕ್ಸ್ಟ್ ಡೇ ಇವಳು ಎಕ್ಸಾಮ್ಗೆ ಬಯಾಟ್ ಮಾಡ್ಕೊಂಡೇ ಹೋಗ್ತಿರ್ತಾಳೆ. ಪಾಪ ಒಂದು ಪಾಡಿ ಎಕ್ಸಾಮ್ ಮಕ್ಳು ಹೋಗ್ತಾರಲ್ಲ, ನಾವು ನೋಡ್ತಿರ್ತೀನಿ, ನಮ್ಮ ಮನೆ ಮಾಡಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆಕ್ಸ್ಫರ್ಡ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓದ್ಕೊಂಡೇ ಹೋಗ್ತಾ ಇರ್ತಾರೆ ರೋಡ್ ತುಂಬ. ಈಗ ಹೆಂಗೆ ಮೊಬೈಲ್ ಇಟ್ಕೊಂಡು ಹೋಗ್ತಾರೆ ಹಂಗೆ ಓದ್ಕೊಂಡು ಹೋಗ್ತಿರ್ತಾರೆ. ಸೊ ಹಂಗೆ ಓದ್ಕೊಂಡೇ ಹೋಗ್ತಿರ್ತಾರೆ. ಈ ಕಡೆ ದೊಡ್ಡ ಮೆರವಣಿಗೆ ನಡೀತಾ ಇರುತ್ತೆ, ಎಲ್ಲ ಹೆಂಗಸ್ರಿಗೆ ನೀರು ಹಾಕ್ತಿರ್ತಾರೆ. ಅವನು ರಮೇಶ್ ಪಂಡಿತ್ ಗೌಡ ಊರಿನ ಸಾವುಕಾರ ಎಲ್ಲ ಒಂದು ಕಡೆ ರೌಡಿಗಳನ್ನೆಲ್ಲ ಇಟ್ಕೊಂಡು ನೋಡ್ಕೊಂಡು ನೀರು ಎತ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ಎಂಜಾಯ್ ಮಾಡ್ತಿರ್ಬೇಕು. ಈ ಕಡೆ ನೋಡಿದ್ರೆ ಅದ್ರಲ್ಲಿ ಮೈನೆ ಚಂದ್ರು ಮಾಡಿದ್ದಾನೆ, ಆ ಪಿಕ್ಚರ್ಗಳು ಮಾಡಿದ್ದಾನೆ ಮೈನೆ ಚಂದ್ರು. ಆ ಕಡೆ ನೋಡ್ತಾನೆ, ಅದ್ರಲ್ಲಿ ಮೂಗ, ಅವನು ಮೂಗಿನ ಪಾತ್ರ, ಮಾತಾಡಕ್ಕೆ ಬರಲ್ಲ ಅವನಿಗೆ, ಮೂಗ ಅಂತಾನೆ. ನೋಡ್ತಾನೆ, ಆ ಹುಡುಗಿ ಹೋಗಿ ಕರ್ಕೊಂಬಂತ ಹಿಂಗೆ ಸುಮ್ಮನೆ ಸನ್ನೆ ಮಾಡ್ತಾನೆ ಅಷ್ಟೇ. ಇವನು ಹೋಗಿ ಆ ಮೂಗ ಅವ್ನು ಹೇಳ್ಕೊಂಬರ್ತಾನೆ. ಅವಳು ದರ ಹೇಳ್ಕೊಂಬರ್ತಾನೆ. ಅವಳು ಬಿಡಿ ಒಂದು ಹೇಟ್ ಚೆನ್ನಾಗಿ ಬಿಡ್ತಾಳೆ ಅವಳು, ರಪ್ಪ ಅಂತ. ಅವಳು ಕೋಪ ಜಾಸ್ತಿ. ಅವಳು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್. ಅವ್ಳಿಗೆ ದೇವದಾಸಿ ಅಮ್ಮನ ಥರ ಆಗಬೇಕು ಅಂತಿರಲ್ಲ, ಇನ್ನೊಂದಿರಲ್ಲ, ಏನೂ ಗೊತ್ತಿರಲ್ಲ ಅವಳಿಗೆ. ಪರೀಕ್ಷೆಗೆ ಓದಬೇಕು, ಮುಂದೆ ಬರಬೇಕು ಅಂತಿರುತ್ತೆ. ಬಿಟ್ಟ ತಕ್ಷಣ ಕೋಪ ಬಂದು ಹೇಳ್ಕೊಂಬರ್ತಾನೆ. ಹೇಳ್ಕೊಂಬಂದಿದ ತಕ್ಷಣ ಇದು ಎಕ್ಸಾಮ್ ಹಂಗೆ ಹೆಂಗೆ ಅನ್ಬೇಕಾದ್ರೆ ಅವಳು ಇದೆಲ್ಲ ಇರುತ್ತಲ್ಲ ಪೇಪರ್ಸು, ಅದ್ರ ಮೇಲೆ ನೀರು ಸುರಿದು ಬಿಡ್ತಾನೆ. ಯಾರು? ರಮೇಶ್ ಪಂಡಿತ್. ನೀರು ಸುರಿತಾರೆ. ಕೋಪ ಬಂದು ಎಲ್ಲ ಗಲಾಟೆ ಮಾಡ್ಕೊಂಡು ಇದು ಮಾಡಿದ್ರೆ ಹೇಳ್ಕೊಂಬರ್ತಾರೆ. ಹೇಳ್ಕೊಂಬಂದು ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಎಲ್ಲರ ಹತ್ರನೂ ನೀರು ಹೆಚ್ಚಿಸ್ತಾರೆ. ಅವ್ರಿಗೆ ನೀರು ಅಂದ್ರೆ ಗೋಕ್ಲಿ ನೀರು ಇರ್ತಲ್ಲ, ಚಪ್ಪ 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 ನೀರು ಎರ್ಚಿ ಅವ್ಳಿಗೇನು ಗೊತ್ತಾಗಲ್ಲ. ಪುಸ್ತಕ ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು, ಬಟ್ಟೆ ನೆಂದೋಯ್ತು, ಎಕ್ಸಾಮ್ ಹೊಟ್ಟೋಯ್ತು. ಎಕ್ಸಾಮ್ಗೆ ಹೋಗ್ತಾ ಇರ್ತವೆ. ಹಿಂಗೇ ಹೋಗ್ತಿರ್ತಾರೆ. ದೊಡ್ಡದೊಂದು ಗೋಡೆ ಇತ್ತಲ್ಲಿ, ಅದು ಯಾವ್ದು ಅದು, ಅಲ್ಲೆಲ್ಲ ಆ ಥರ ಮಾನ್ಯುಮೆಂಟ್ಸ್ ತುಂಬ ಇದೆ ಅಲ್ಲಿ ಆನೆಗೊಂದಿಲ್ಲಿ. ಅದ್ರಲ್ಲಿ ಬರ್ಸಿದ್ದೆ ಹೆಣ್ಣೊಂದು, ಅದು ಫ್ರೇಮ್, ಅದು ಸಿನಿಮಾಸ್ಗೆ ಹೋಗಿ ಬೇರೆ ಆ ಫ್ರೇಮ್ ಹಂಗೇ ಹೋಗ್ತಾ ಇರ್ತಾಳೆ. ಹಂಗೇ ಹೋಗುತ್ತೆ ಕ್ಯಾಮ್ರಾ, ಹೋಗಿ ನಿಂತ್ಕೋತಾಳೆ, ಬರ್ತು ಇದಾಗುತ್ತೆ. ಬಂದು ಮತ್ತೆ ಇವನು ಅವ್ರ ಹತ್ರ ಕಿತ್ಕೊಂಡು, ಇವನಿಗೆ ಇದಿರುತ್ತಲ್ಲ ಒಂದು, ಅವ್ರ ಹತ್ರ ಕಿತ್ಕೊಂಡು ಇವನು ನೀರು ಎರ್ಚಕ್ಕೆ ಹೋಗ್ತಾನೆ. ಎರ್ಚ್ಬೇಕಾರೆ ಕಾಲಲ್ಲಿ ಹಂಗೆ ಅವಳು ಟ್ರೀಟ್ ಮಾಡಿ ನೋಡಿದ್ರೆ ಅಲ್ಲಿ ಕೆಳಗಡೆ ಚಪ್ಪಲಿ ಅಲ್ಲಿ ಬಿದ್ದೋಗಿರುತ್ತೆ ಅವಳದೆ. ಆ ಚಪ್ಪಲಿ ಕೈಯಲ್ಲಿ ತಗೊಂಡು ಅವ್ನು ಹಿಡ್ಕೊಳಕ್ ಬರ್ತಾನೆ, ಎತ್ತಿ ಅವ್ನಿಗೆ ತೋರಿಸ್ತಾಳೆ. ಅವನಿಗೆ ಕೋಪ ಬರುತ್ತೆ. ಇವಳು ಆಫ್ಟರ್ ಆಲ್ ಒಬ್ಬ ದೇವದಾಸಿ ಮಗಳು, ಅವನೊಬ್ಬ ಊರಿನ ಸಾವುಕಾರ ಮುಖಂಡ. ಸೊ ಗಲಾಟೆ ಮಾಡ್ತಾನೆ. ಹೇಳ್ತಾಳೆ, ನಿನಗೆ ಅಷ್ಟು ನೀರು ಹೆಚ್ಚೋದಿದ್ರೆ ಕಂಡವ್ರ ಹೆಣ್ಮಕ್ಳ ಮೇಲೆ ನೀರು ಹೆಚ್ಚಿ ಸುಖ ಪಡೋದಿಲ್ಲ, ಕರ್ಕೊಂಬ ನಿನ್ನ ಹೆಂಡ್ತಿನ. ಎಲ್ಲ ಊರ್ ಮುಂದೆ ನಿಲ್ಲಿಸ್ಬಿಟ್ಟು ಅವಳಿಗೆ ನೀರು ಹೆಚ್ಚಿಬಿಟ್ಟು ಅವಾಗ ಸಂತೋಷ ಪಡು ನೀನು.
ಬೇರೆ ಹೆಣ್ಮಕ್ಳನ್ನ ಬಡ ಹೆಣ್ಮಕ್ಳನ್ನ ತಂದು ಈ ಥರ ಮಾಡ್ತೀನಿ ನೀನು ಹಂಗೆ ಹಿಂಗೆ ಅಂತ ಎಲ್ಲರ ಎದುರುಗಡೆ ಚಪ್ಪಲಿ ಇಟ್ಕೊಂಡು ನಿಂತ್ಕೊಡ್ತಾನೆ. ಅವಾಗ ಅವಮಾನ ಆಗೋಗುತ್ತೆ. ಅವಮಾನ ಆಗುತ್ತೆ. ಅವಾಗ ಅವನು ಚಾಲೆಂಜ್ ಮಾಡಿ ಹೋಗ್ತಾನೆ. ಎಲ್ಲರ ಎದುರುಗಡೆನೆ ನಾನು ನಿನಗೆ ನ್ಯಾಯವಾಗಿ ಅಂದರೆ ಲೀಗಲ್ ಆಗಿ ಅಂದರೆ ಮುತ್ತು ಕಟ್ಟಿಬಿಟ್ರೆ ಆಗೋಯ್ತಲ್ಲ, ಅವಳು ಇವನ್ ಸೊತ್ತಾಗೋಗ್ತಾಳೆ. ಮುತ್ತು ಕಟ್ಟಿ ನೀನು ತಾಳಿ ಕಟ್ಟಿದಂತೀನ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆ ಒಂದು ಶಾರ್ಟು ಅವ್ಳು ನೀರು ಬೀಳ್ತಾ ಇರುತ್ತೆ, ಆ ಬೋರ್ಡ್ ಇರುತ್ತೆ, ಅವಳಿಗೆ ನಿಂತ್ಕೋತಾಳೆ. ಅದಕ್ಕಿಂತ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಅದು ಗೋಡೆ ಇರುತ್ತೆ. ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಚಪ್ಪಲಿ ಬಿಡುತ್ತೆ, ಚಪ್ಪಲಿ ಇಟ್ಕೊಂಡು ಹಿಂಗೆ ನಿಂತ್ಕೋತಾಳೆ. ಅಲ್ಲಿವರೆಗೂ ಒಂದು ಶಾರ್ಟು ಹಿಂಗೆ ಬರೋದು, ಇಲ್ಲಿಂದ ತೊಗೋಬೇಕು ಎಲ್ಲ ಹೇಳಿದೆ. ರಿಹರ್ಸಲಲ್ಲಿ ನೀರು ಹೆಚ್ಚಬೇಡಿ ಅಂತ ಹೇಳಿದೆ. ಮಾಡಿದ್ವಿ. ಫುಲ್ ಎಂತು ಟ್ರಾಲಿ ಹಾಕಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಅವಳು ಗೋಡೆ ಹತ್ರ ಬಂದು ಚಪ್ಪಲಿ ತಗೊಳ್ಳೋಷ್ಟೊತ್ತಿಗೆ ಕ್ಲೋಸಪ್ ಬಂದ್ಬಿಡುತ್ತೆ. ಚಪ್ಪಲಿ ತಗೊಳ್ತಾಳೆ, ಹಿಂಗೆ ಶಾರ್ಟ್ ನಿಲ್ಲುತ್ತೆ ಅಲ್ಲಿಗೆ. ಆ ಶಾರ್ಟ್ ಒಂದೇ ಶಾರ್ಟು ಬಂದು ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋದೆ, ಟ್ರಾಲಿಯಿಂದ ನಿಂತ್ಕೊಂಡು ಕೊಡ್ತಾ ಹೋದೆ. ನಾನು ಏನೇನು ಹೇಳ್ತೀನಿ ಅಷ್ಟನ್ನು ಮಾಡ್ಕೊಂಡು ಬಂದಿದ್ದ ತಕ್ಷಣ ನಾನು ಕಟ್ ಅಂತ ಅಂದೆ. ಅಷ್ಟೂ ಜನ ಓರಾಗೆ 5 ನಿಮಿಷ ಕ್ಲಾಪ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಹುಡುಗಿ ಸುಧಾರಾಣಿ. ಸೊ ಆ ಕೋಪ ಇದು ಬಿಗಿನಿಂಗ್ ಬಂದಿದ್ದು ಸೂಪರ್. ಅಷ್ಟು ಜನ ರಿಯಲ್ ನೋಡಿ ಚಪ್ಪಾಳೆ ತಟ್ಟಿದ್ರಲ್ಲ, ನಿಜವಾಗ್ಲೂ ಇದು ಜನಕ್ಕೆ ಇಷ್ಟ ಆಗುತ್ತೆ ಇದು ಅಂತ ಎಲ್ಲರಿಗೂ ಖುಷಿ ಆಗೋಯ್ತದು. ಸೊ ಈ ಥರದ್ದು ಒಂದು ತುಂಬ ಒಳ್ಳೆ ರಿಯಾಕ್ಷನ್ ಅಲ್ಲೂ ಸಿಕ್ತಿತ್ತು. ಜನ ಕೋಆಪ್ರೇಟ್ ಮಾಡಿದ್ರು. ಆಮೇಲೆ ರಾತ್ರಿ ಅಲ್ಲಿ ಇನ್ನೊಂದು ಕಡೆ ಎಲ್ಲ ಮಂಟಪದಲ್ಲಿ ಇರ್ತಾರೆ, ಅಲ್ಲಿ ಅವ್ರ ಕನಸಲ್ಲಿ ಅವ್ನು ವಿಲನ್ ಬರ್ತಾನೆ, ಯಾರು ರಮೇಶ್ ಪಂಡಿತ್, ಅವನ ಜನಗಳು ಬರ್ತಾರೆ, ಅಲ್ಲೊಂಥರ ಫೈಟ್ ಥರ ಆಗುತ್ತೆ. ಅವಳು ಅದನ್ನೆಲ್ಲ ಶೂಟ್ ಮಾಡ್ಬೇಕು. ರಾತ್ರಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಬರ್ಬೇಕಾ ಸರ್, ಬರ್ತೀವಿ. ಏನು ಡ್ರೆಸ್ ಹಾಕೋಬೇಕು ಸರ್, ಅದು ನಾವೇ ಹಾಕೊಂಬರ್ತೀವಿ. ಕಚ್ಚೆ ಪಂಚೆ ಜುಬ್ಬ ಹಾಕೋಬೇಕು, ಕೈಯಲ್ಲಿ ಒಂದೊಂದು ಕೋಲ್ಬೇಕು, ತೊಗೊಂಡು ಬಂದ್ಬಿಡೋರೆಲ್ಲ ನೀರೊಳಗಡೆ ಎಲ್ಲ ಫ್ರೀಯಾಗೆ. ಮ್ಯಾಕ್ಸಿಮಮ್ ನಾವು ಅವ್ರಿಗೆಲ್ಲ ಒಂದೊಂದು ಊಟ ಕೊಟ್ಟಿರ್ಬೋದು ಅಷ್ಟೇ. ಆ ಊಟನೂ ಅವ್ರು ಕೇಳಿದ್ದಲ್ಲ, ಅದು ಎಲ್ಲ ಮನೆ ಫ್ರೀ, ಎಲ್ಲ ಇದು ಫ್ರೀ. ಚೆನ್ನಾಗಾಯ್ತಲ್ಲ ಶೂಟಿಂಗ್. ಅದಾದ್ಮೇಲೆ ಬಂದು ಇಲ್ಲಿ ಸಿಟಿ ಪೋರ್ಷನ್ ಎಲ್ಲ ಇಲ್ಲಿ ಫಿನಿಶ್ ಮಾಡಿದ್ವಿ, ಇಲ್ಲಿ ಮನೆದು ಬೆಂಗಳೂರು ಪ್ಯಾಲೇಸಲ್ಲಿ. ಉಳಿದಿದ್ದು ಚಿಕ್ಕ ಪುಟ್ಟ ಔಟ್ಡೋರ್ಗಳೆಲ್ಲ ಇಲ್ಲಿ ವಜ್ರ ಮನೇಶ್ವರ ದೇವಸ್ಥಾನ ಅಂತ ಬರುತ್ತೆ ಕನಕಪುರ ರೋಡಲ್ಲಿ, ಆ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡಿ ಇಲ್ಲಿ ಮುಗಿಸಿದ್ವಿ. ರಿಲೀಸ್ ಅದು ಸ್ವಲ್ಪ ಅವರು ಯಾರೋ ಮಾಡಿದ್ರು, ಅದು ಯಾರು ಮಾಡಿದ್ರು, ಒಂದು ಇವ್ರದ್ದು ಕುಮಾರಸ್ವಾಮಿ ಅವ್ರು ತಗೊಂಡಿದ್ರು. ಅವಾಗ ಕುಮಾರಸ್ವಾಮಿ ತಗೊಂಡ್ರು ಅವರು. ಅವಾಗ ಅವ್ರ ಕಡೆ ಯಾರೋ ಇಲ್ಲಿ ನೋಡ್ಕೋತಿದ್ರು ಇನ್ನೊಬ್ರು, ಅವ್ರ ಬೇರೆ ಬಿಸ್ನೆಸ್ ಅಷ್ಟೊತ್ತಿಗಾವಲ್ಲೇ ಅರ್ಧಕ್ಕರ್ಧ ಪಾಲಿಟಿಕ್ಸ್ಗೆ ಹೋಗಿದ್ರು. ಅವ್ರ ಕಡೆಯವ್ರು ಯಾರೋ ನೋಡ್ಕೋತಿದ್ರು. ಇಲ್ಲಿ ಇದು ಬಿಲ್ಡಿಂಗ್ ಇತ್ತಲ್ಲ ಲಾಸ್ಟಲ್ಲಿ, ವಸುಪುರದ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಇತ್ತಲ್ಲ, ಯಾವುದೋ ಒಂದು ಟಾಲ್ ಬಿಲ್ಡಿಂಗ್ ಇತ್ತು, ಅದರಲ್ಲಿ ಇದ್ರು ಅವರು ನೋಡ್ಕೋತಿದ್ರು ಬಿಸ್ನೆಸ್. ಅವ್ರು ತಗೊಂಡ್ರು ಡಿಸ್ಟ್ರಿಬ್ಯೂಷನ್ಗೆ. ಬೇರೆ ಫೈನಾನ್ಸರ್ ಬೇರೆ ಒಬ್ರು ಮಾಡಿದ್ರು, ಶೆಟ್ರು. ಅವ್ರು ತಗೊಂಡು ಎಲ್ಲ ಹೇಳಿದ್ರು. ಅವಾಗ ಪಾಲಿಟಿಕ್ಸ್ ಇದಾಗ್ತಿತ್ತು. ದೇವೇಗೌಡರ ಮನೆ ಇತ್ತಲ್ಲ ಅಲ್ಲಿ ಪದ್ಮನಾಭ ನಗರದಲ್ಲಿ, ಅವರು ಅಲ್ಲಿ ಜಾಸ್ತಿ ಬರೋರು, ಅಲ್ಲಿಗೆ ನಮಗೂ ಅಲ್ಲೇ ಬರೋಕೆ ಹೇಳಿದ್ರು. ಅಲ್ಲಿ ಮಾತಾಡ್ದೆ ಒಂದು ಹೇಳಿದ್ರು ಅವರು, ವಿಶ್ವನಾಥ್ ನಿಮ್ಮ ಸಿನಿಮಾದಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಪಂಚಮೇಧದಲ್ಲಿ, ಆಮೇಲೆ ನಿಮ್ಮ ಸಿನಿಮಾ ಈಗ ತಗೋತಿರೋದು ನಾನು ಇದ್ರಲ್ಲಿ ದುಡ್ಡು ಬರುತ್ತೆ, ಲಾಭ ಬರುತ್ತೆ ಇಂಥದ್ದು ಏನೂ ಅಲ್ಲ. ನೀವು ಒಳ್ಳೆ ಸಿನಿಮಾ ಮಾಡ್ತೀರಿ, ನೀವು ಒಳ್ಳೆ ಡೈರೆಕ್ಟ್ರು, ನಿಮ್ಮ ಸಿನಿಮಾ ತಗೋಬೇಕು, ಎನ್ಕರೇಜ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಸಿನಿಮಾ ತಗೊಂಡು ರಿಲೀಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಇದೇ ಮಾತು ಹೇಳಿದ್ರು. ಆಮೇಲೆ ಸಂತೋಷ್ ಮಿನಿ ಅಂತ ಇತ್ತಲ್ಲ ಅಲ್ಲಿಗೆ ದೇವೇಗೌಡರು ಅವ್ರ ಮನೆಯವರು, ಕುಮಾರಸ್ವಾಮಿ ಅವರು ಅವ್ರ ಮನೆಯವರು, ಅವ್ರ ಫುಲ್ ಫ್ಯಾಮಿಲಿ, ಅವ್ರಿಗೋಸ್ಕರನೇ ಒಂದು ಶೋ ಹಾಕಿದ್ದೆ. ನೈಟ್ 9 ಗಂಟೆಗೆ ಎಲ್ಲರೂ ಬಂದು ನೋಡಿದ್ದಾರೆ, ಅವ್ರ ಫ್ಯಾಮಿಲಿ, ಅವ್ರು ದೇವೇಗೌಡರಿಂದ ಹಿಡಿದು ಎಲ್ಲರೂ. ತುಂಬ ಒಂಥರ ಬೇರೆ ಥರದ್ದು ಅನುಭವ. ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ ಅದು. ಆ ಸಿನಿಮಾಗೂ ಸುಮಾರು ಪ್ರಶಸ್ತಿಗಳು ಬಂತು. ಕ್ಯಾಮ್ರಾಗೆ ಸೆಕೆಂಡ್ ಬೆಸ್ಟ್ ಫಿಲ್ಮ್ ಅಂತಲೂ ಬಂತು, ಕ್ಯಾಮ್ರಾಗೆ ಬಂತು, ಬೆಸ್ಟ್ ರೆಕಾರ್ಡಿಂಗ್ ಅಂತ ಬಂತು. ಆ ಸೌಂಡ್ ಮಿಕ್ಸಿಂಗಿಗೆ ತುಂಬ ಕಷ್ಟಪಟ್ಟಿದ್ವಿ ನಾವು. ಆ ರೀರೆಕಾರ್ಡಿಂಗು ಅದು ಇದು. ರೀರೆಕಾರ್ಡಿಂಗ್ ಟೈಮಲ್ಲಿ ಒಂದು ಹಾಡು ಬರ್ಸಿದ್ವಿ ಅಲ್ಲಿ. ಆ ಬಿಗಿನಿಂಗ್ ಟೈಟ್ಲಿಗೆ ಒಂದು ಗಾಂಧಿ ಪ್ರತಿಮೆ ಜೊತೆಗೆ ಬರುತ್ತೆ ಅನ್ನೋಂಥದ್ದಿದೆಯಲ್ಲ, ಅಲ್ಲಿ ಒಂದು ಇದು ಮಾಡಿದ್ವಿ. ತುಂಬ ರಿಯಲ್ ಆಗಿ ಪಾರ್ಟ್ ಮಾಡ್ತಿದ್ರು. ಒಂದು ಸೀನ್ ಇದೆ, ಅದು ಲಾಸ್ಟಲ್ಲಿ ಆ ಓಕ್ಲೆ ಆಡ್ತಿರ್ಬೇಕು, ರಮೇಶ್ ಓಡಿಸ್ಕೊಂಡು ಹೋಗ್ತಾರೆ, ಆ ವಿಲನ್ ಓಡಿಸ್ಕೊಂಡು ಬರ್ತಾರೆ, ಆ ಥರದ್ದೆಲ್ಲ ಸೀನ್ಗಳಿದೆಯಲ್ಲ. ಅಲ್ಲಿ ಒಂದು ಕಡೆ ಬರಬೇಕಾದ್ರೆ ಒಂದು ಈ ಎಲೆಕ್ಟ್ರಿಕ್ ಪೋಲ್ಗೆ ಒಂದು ಇದನ್ನ ಕಟ್ತಾರೆ, ಗೊತ್ತಾ ನಿಮ್ಗೆ, ಒಂದು ಕಂಬಿ ಥರದ್ದೊಂದು ಸಪೋರ್ಟ್ಗೆ ಅಂತ ಒಂದು ನೆಲಕ್ಕೆ ಒಂದು ಕಟ್ಟಿರ್ತಾರೆ. ಒಂದು ಅಡ್ಡ ಇತ್ತು. ನಾವಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಂಜು ಹಿಂಗೆ ಬನ್ನಿ ಮಂಜು ಅದು ಕಾಲಿಗೆ ಹುಡುಗಿಗೆ ನೋಡಲ್ಲ, ಹುಡುಗಿ ಬಂದು ಬೀಳ್ತಾಳೆ ಅಂತ ಹೇಳಿದೆ ನಾನು. ಇಲ್ಲ ಸರ್ ಮೊದಲೇ ಹೇಳ್ಬಿಡೋಣ, ಇದು ಮಾಡ್ಕೊಂಡು ಬರ್ತಾರೆ, ಹೇಳಿ ನೀವು ಅಂತಂದೆ. ಹೇಳಿದ್ರೆ ಅದು ಬಿದ್ದರೆ ಚೆನ್ನಾಗಿರುತ್ತಲ್ಲ ಅಂತ. ಹ್ಞೂ ಅಂತಂದು. ಮಂಜು ಹೇಳ್ಬಿಡೋಣ ಬೇಡ ಅಂತಂದು. ಇಲ್ಲ ಸರ್ ಏನು ನೋಡೋಣ ಅಂತ ಹೇಳಿ ಇದು ಮಾಡಿದ್ರು. ಆ ಹುಡುಗಿ ಹಂಗೆ ಬಂದು ಅದು ಎಳಿ ಬಿದ್ದು ಫುಲ್ ಇಲ್ಲಿ ತರ್ಚ್ಕೊಂಡು ಬಿಡ್ತು ಕೈ. ಮಾಡಿದ್ರು ಏನಿಲ್ಲ, ಓಕೆ ನೋ ಪ್ರಾಬ್ಲಮ್ ಸರ್, ನಿಮ್ಗೆ ಶಾರ್ಟ್ ಬಂತ, ಓಕೆ
ಕಷ್ಟಪಡೋದು ತುಂಬ. ಆಮೇಲೆ ಅದರಲ್ಲಿ ಒಂದ್ಸರಿ ಅವ್ನು ಬೀಳ್ತಾನೆ, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಅವನ್ನ ಸಾಯಿಸ್ತಾಳೆ ಅವಳು. ಸಾಯಿಸ್ಬೇಕಾದ್ರೆ ಏನಾಗುತ್ತೆ, ಅದು ಇದು ಓಡೋಗ್ತಿರ್ತಾಳೆ, ಕಾಲು ಹಿಡ್ಕೊತಾನೆ, ಅವಳು ಬೀಳ್ತಾಳೆ. ಸೊ ಇವ್ನು ಹಿಂದೆಯಿಂದ ಬರ್ತಾನೆ, ಅವಳು ಆಕ್ಚುಲಿ ಅವಳನ್ನ ರೇಪ್ ಮಾಡ್ಬೇಕು ಅಂತ ಇರ್ತಾನೆ, ಅವಳನ್ನ ಅನುಭವಿಸ್ಬೇಕು ಅಂತಾನೆ ಇರ್ತಾನೆ. ಅದಾಗಿರಲ್ಲ. ಎಲ್ಲ ಒಂದ್ ಕಡೆ ಅವ್ನ ಕೈ ಕತ್ತರಿಸ್ಬಿಟ್ಟು ಹೊಟ್ಟೋಗಿರ್ತಾಳೆ ಅವಳು. ಅವನಿಂದ ಎಸ್ಕೇಪ್ ಆಗಕ್ಕೆ ಫಸ್ಟ್ ಟೈಮು ಕೂಡಿಕೆ ಮಾಡ್ಕೊಡ್ಬೇಕು ಅಂತ ಅವ್ರ ಅಮ್ಮನೆಲ್ಲ ಬರುವಂತಾಗಿ ಇದು ಮಾಡ್ಕೊಂಡು, ಇನ್ನೇನು ಕೂಡಿಕೆ ಮಾಡಿ ದೇವಸ್ಥಾನ ಮುಂದೆ ಮುತ್ತು ಕಟ್ತಾರೆ ಅನ್ಬೇಕಾದ್ರೆ ಅಲ್ಲಿಂದ ತಪ್ಸ್ಕೊಂಡೋಗಿ ಅವ್ನ ಕೈ ಹಿಡ್ಕೋತಾನೆ. ಎಲ್ಲ ಬೀಳ್ತಾಳೆ ಅವಳು, ಹಿಡ್ಕೊಂಡಾಗ ಆ ಕೈ ಕತ್ತರಿಸ್ಬಿಟ್ಟು ಕೆಳಗೆ ಬಿದ್ದೋಗ್ತಾಳೆ. ಕೈ 2 ಪೀಸ್ ಆಗಿರುತ್ತೆ. ಅವಾಗಿಂದ ಅವ್ನ ಕೈ ಇರಲ್ಲ. ಅವ್ನು ಬಂದು ಹೆಂಗಾರ ಮಾಡೋಳು ಇದೇ ಮಾಡ್ಬೇಕು ಅಂತ ಇದು ಮಾಡ್ತಾನೆ. ಅಲ್ಲಿಂದ ಸಿಟಿಯಿಂದ ಹುಡುಗಿಸಿ ಪತ್ತೆ ಹಚ್ಚಿ ಇದು ಮಾಡ್ಕೊಂಡ್ ಬಂದ್ಬಿಡ್ತಾನೆ. ಸೊ ಅವ್ಳು ಬೀಳ್ತಾಳೆ, ಅವ್ನ ಮೇಲೆ ಬೀಳ್ತಾಳೆ ಅವಳು. ಅವ್ನು ಬಂದು ಇದು ಮಾಡಕ್ ಹೋಗ್ತಾನೆ, ಅದು ತಗೊಂಡು ಇದು ಮಾಡ್ಬೇಕು. ಅವ್ನಿಗೆ ಕಾಲಿರುತ್ತಲ್ಲ ಕೈ, ಆ ಶೂ ಹಾಕೊಂಡು ಕಾಲನ್ನ ಇದು ಮಾಡ್ಬೇಕು, ಹೊಸಗ್ಬೇಕು ಮಣ್ಣು ಮರಳಿಗೆ. ಅವ್ನಿಗೆ ರಮೇಶ್ ಮಾಡಿದ್, ಸರ್ ಹೆಂಗ್ ಸರ್ ಅದು ಶೂ ಹಾಕೊಂಡು ಇದು ಮಾಡೋದು, ನೋವಾಗುತ್ತೆ, ಸುಮ್ಮನೆ ಮಾಡಿದ್ರು ನೋವಾಗುತ್ತೆ ಅಂತ. ನಾವು ಪರವಾಗಿಲ್ಲ ಸ್ವಲ್ಪ ಮಾಡ್ರಿ, ಏನಾಗಲ್ಲ, ಸ್ವಲ್ಪ ಅದು ಫೇಸಲ್ಲೂ ಎಕ್ಸ್ಪ್ರೆಷನ್ ಬರುತ್ತೆ ಅದು. ನಾನು ಹುಡುಗಿ ಇಲ್ಲ ಮಾಡ್ಲಿ ಸರ್ ಪರವಾಗಿಲ್ಲ, ಅವ್ರು ಕಾಲು ಇಡ್ಲಿ, ಶೂ ಕಾಲು ಅಂದ್ರೆ ಶೂ ಅಂದ್ರೆ ಅದೇನೋ ವರ್ಟ್ ಶೂ ಇರುತ್ತಲ್ಲ ನೋವಾಗಂತದ್ದು, ಅದು ಕೆಳಗಡೆ ಮರಳು, ಅದೆಲ್ಲ ರಿಯಲ್ ಆಗೆ ಮಾಡಿದ್ರ ಆ ಥರದ್ದು ಇದು ಸ್ಟಂಟ್ ಎಲ್ಲ. ಸೊ ಒಂಥರ ಡೆಡಿಕೇಟೆಡ್ ಆರ್ಟಿಸ್ಟ್ಗಳು ಅವರೆಲ್ಲ. ಚೆನ್ನಾಗಿ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿ ವರ್ಕ್. ಬಜೆಟ್ ಅದು ಏನು ಜಾಸ್ತಿ ಆಗ್ಲಿಲ್ಲ, ಒಂದದು 14 ಲಕ್ಷ ಆಯ್ತು ಅನ್ಸುತ್ತೆ ಅಷ್ಟು. ಹೊರಗಡೆ ಮಾಡಿದ್ದು ಅದೆಲ್ಲ ಇತ್ತು. ಅಷ್ಟೊತ್ತಿಗೆ ಇವದೆಲ್ಲ ರೆಮ್ಯುನರೇಷನ್ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಸುಧಾರಾಣಿ ಅವ್ರದ್ದು, ರಮೇಶ್ ಅವ್ರದ್ದು ಎಲ್ಲ ಇತ್ತು. ಸೊ ತುಂಬಾ ಒಳ್ಳೆ ಸಿನಿಮಾ ಆಯ್ತು ಅದು, ಇಷ್ಟ ಆಗೋ ಸಿನಿಮಾನೇ ಆಯ್ತು.